ಫ್ರೆಂಡ್ಸ್, ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ. ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ರಾಯಚೂರಿನಲ್ಲಿ ಸುಮಾರು ಕಳೆದ ಒಂದು ವಾರದಿಂದ ಸುದ್ದಿಯಲ್ಲಿ ಸದ್ದು ಮಾಡಿ ಸುದ್ದಿಯಾಗಿರ್ತಕ್ಕಂಥ ವಿಷಯ ಏನಪ್ಪ ಅಂತಂದರೆ ಹೆಲಿಕಾಪ್ಟರಿಂದ ಸರ್ವೆ ಮಾಡ್ತಕ್ಕಂಥದ್ದು ಒಂದು ವಿಡಿಯೋ. ಇದು ಏನಪ್ಪ ಅಂತಂದರೆ ಕಳೆದ ಒಂದು ವಾರದಿಂದ ರಾಯಚೂರಿನಾದ್ಯಂತ ಹೆಲಿಕಾಪ್ಟರ್ ಮಾಡ್ತಾ ಇದೆ. ಒಂದು ದೊಡ್ಡದಾಗಿರ್ತಕ್ಕಂಥ ರಿಂಗನ್ನು ನೇತಾಕೊಂಡು ಹಳ್ಳಿಯ ಪ್ರತಿಯೊಂದು ಹಳ್ಳಿ ಸುತ್ತಮುತ್ತ ಈ ಒಂದು ಸರ್ವೆ ಮಾಡ್ತಾ ಇದೆ. ಯಾಕೆ ಮಾಡ್ತಾ ಇದ್ದಾರೆ? ಒಬ್ಬೊಬ್ಬರು ಒಂದೊಂದು ರೀತಿ ಹೇಳ್ತಾ ಇದ್ದಾರೆ, ಯಾರಿಗೂ ಏನು ಗೊತ್ತಿಲ್ಲ. ಒಬ್ಬರು ಏನು ಹೇಳ್ತಾ ಇದ್ದಾರೆ, ಮಲೆಬಾದ್ ಹಿಡಿದು ಮನ್ಸಲಪುರವರೆಗೆ ಬೈಪಾಸ್ ರೋಡ್ ಸರ್ವೆ ಮಾಡ್ತಾ ಇದ್ದಾರೆ. ಒಬ್ಬರು ಹೇಳ್ತಾ ಇದ್ದಾರೆ ಇಲ್ಲಿಲ್ಲ ಮಲೆಬಾದ್ ಗುಡ್ಡ ಸುತ್ತಮುತ್ತ ಬಂಗಾರ ಇದೆ ಅಂತ, ಅದು ಹುಡ್ಕೋಕೆ ಬಂದಿದೆ ಅಂತೇಳಿ. ಇನ್ನೊಬ್ರು ಹೇಳ್ತಾ ಇದ್ದಾರೆ ಇಲ್ಲೆಲ್ಲ ಭೂಮಿ ಅಂತರಾಳದಲ್ಲಿ ನೈಸರ್ಗಿಕ ಖನಿಜ ಸಂಪನ್ಮೂಲಗಳು ಹುಡುಕೋಕೆ ಬಂದಿದಂತೆ ಇನ್ನೊಬ್ರು ಹೇಳ್ತಾ ಇದ್ದಾರೆ. ಹೀಗೆ 10 ಹಲವು ರೀತಿಯ ಅನುಮಾನಗಳು ಅವರಲ್ಲಿ ಮೂಡಿರೋದ್ರಿಂದ ಯಾವುದು ಏನು ಎಂಬುದು ಇದರ ಬಗ್ಗೆ ಸವಿಸ್ತರವಾಗಿ ನಾವು ವಿವರಣೆಯನ್ನು ಇವೆಲ್ಲದರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ವಿವರಣೆಯನ್ನು ಕೊಡಲು ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ಈ ಒಂದು ವಿಡಿಯೋದಲ್ಲಿ ನೀವು ಕೊನೆ ತನಕ ನೋಡಿದರೆ ಮಾತ್ರ ಇದು ಏನು ಎತ್ತ ಎಂಬುದರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಡ್ತೀನಿ. ಬನ್ನಿ ಈಗ ವಿಡಿಯೋವನ್ನು ನೋಡೋಣ. ವಿಡಿಯೋದಲ್ಲಿರುವುದು ಸಾಮಾನ್ಯವಾಗಿ ಎಲಿಬೋರ್ನ್ ಸಮೀಕ್ಷೆ ಬಳಸುವ ಹೆಲಿಕಾಪ್ಟರ್. ಇದು ಭೂಮಿಯ ಮೇಲ್ಮೈಯಿಂದ ಸುಮಾರು 50 ರಿಂದ 100 ಮೀಟರ್ ಎತ್ತರದಲ್ಲಿ ಹಾರುತ್ತಾ ಭೂಮಿಯ ಒಳಭಾಗವನ್ನು ಸ್ಕ್ಯಾನ್ ಮಾಡುತ್ತದೆ. ಇದು ಯಾವ ರೀತಿಯಾಗಿ ಕೆಲಸ ಮಾಡುತ್ತೆ ಈ ರಿಂಗ್ ಅಂದರೆ, ಇದನ್ನು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸೆನ್ಸರ್ ಅಂತ ಕರೀತಾರೆ. ಇದನ್ನು ಅದು ಏನು ಮಾಡುತ್ತೆ ಅಂತ ನಾವು ನೋಡಿದಾಗ, ಆ ರಿಂಗ್ ಇದೆಯಲ್ಲ, ಆ ವೃತ್ತವು ಭೂಮಿಯ ಒಳಗಡೆ ವಿದ್ಯುತ್ಕಾಂತೀಯ ಅಲೆಗಳನ್ನು ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸನ್ನು ಕಳಿಸಿ ಭೂಮಿಯ ಒಳಗಿರ್ತಕ್ಕಂಥ ಮಣ್ಣು, ಬಂಡೆ, ನೀರು, ಖನಿಜ ಸಂಪನ್ಮೂಲಗಳು, ಕೈಗಾರಿಕಾ ಖನಿಜ ಸಂಪನ್ಮೂಲಗಳು, ಅಪರೂಪದ ಲೋಹಗಳು, ಅಲೆಗಳು ಹೇಗೆ ಪ್ರತಿಕ್ರಿಯಿಸುತ್ತವೆ ಎಂಬುದರ ಆಧಾರದ ಮೇಲೆ ಒಳಗಡೆ ಏನಿದೆ ಎಂದು ಪತ್ತೆ ಹಚ್ಚಲು ಇದು ಸಹಕಾರಿಯಾಗಿದೆ. ಇದು ಏನೇನು ಮಾಡುತ್ತೆ ಅಂತಂದು ನಾವು ನೋಡಿದಾಗ, ಪ್ರಮುಖವಾಗಿ ಇಂಧನ ಸಂಪನ್ಮೂಲಗಳು. ಭೂಮಿಯ ಆಳದಲ್ಲಿ ಅಡಗಿರಬಹುದಾದ ಕಲ್ಲಿದ್ದಲು, ಕೋಲ್ ಅಥವಾ ಇತರ ಇಂಧನ ಮೂಲಗಳು ಮ್ಯಾಪಿಂಗ್ ಮಾಡಲು ಇದು ಸಹಕಾರಿಯಾಗಿದೆ. ಅಮೂಲ್ಯ ಲೋಹಗಳಾಗಿರ್ತಕ್ಕಂಥ ವಜ್ರ, ಪ್ಲಾಟಿನಂ, ಚಿನ್ನ, ಬೆಳ್ಳಿ, ತಾಮ್ರಂತಹ ಬೆಲೆ ಬಾಳುವ ಲೋಹಗಳು ಇರ್ತಕ್ಕಂಥ ಪ್ರದೇಶಗಳನ್ನು ಗುರುತಿಸಲು ಈ ಒಂದು ವೈಮಾನಿಕ ಸಮೀಕ್ಷೆ ಸಹಕಾರಿಯಾಗಿದೆ. ಅದೇ ರೀತಿಯಾಗಿ ಕೈಗಾರಿಕಾ ಖನಿಜಗಳು ಯಾವುವು ಅಂದರೆ ಕಬ್ಬಿಣ ಮತ್ತು ಕಲ್ಲಿದ್ದಲು ಅದಿರಿನ ಮ್ಯಾಗ್ನೀಸ್, ಬ್ಯಾಕ್ಸೈಟ್, ಹೆಮಟೈಟ್, ಡಿಮಟೈಟ್, ಸಿಡ್ರೈಟ್, ಲಿಡ್ರೈಟ್ ಇನ್ನಿತರ ನಿಕ್ಷೇಪಗಳನ್ನು ಪತ್ತೆ ಹಚ್ಚಲು ಈ ಒಂದು ಸಮೀಕ್ಷೆ ಸಹಕಾರಿಯಾಗಿದೆ. ಅದೇ ರೀತಿಯಾಗಿ ಅಪರೂಪದ ಖನಿಜಗಳು, ಆಧುನಿಕ ತಂತ್ರಜ್ಞಾನದಲ್ಲಿ ಮತ್ತು ಎಲೆಕ್ಟ್ರಾನಿಕ್ ವಾಹನಗಳ ತಯಾರಿಕೆಯಲ್ಲಿ ಬಳಸ್ತಕ್ಕಂಥ ಲೀಥಿಯಂ, ರೇರ್ ಅರ್ತ್ ಮಿನರಲ್ಸ್, ಭೂಮಿಯ ಧಾತುಗಳನ್ನು ಪತ್ತೆ ಹಚ್ಚಲು ಈ ಸುಧಾರಿತ ವೈಮಾನಿಕ ತಂತ್ರಜ್ಞಾನವು ಬಳಸಲಾಗುತ್ತದೆ. ನಿಮಗೆ ಗೊತ್ತಿರಲಿ, ಜಗತ್ತಿನಲ್ಲಿ ಅತಿ ಹೆಚ್ಚು ರೇರ್ ಅರ್ತ್ ಮಿನರಲ್ಸ್ ಅಂದರೆ ಅಪರೂಪದ ಖನಿಜ ಸಂಪನ್ಮೂಲ ಹೊಂದಿರತಕ್ಕಂಥ ರಾಷ್ಟ್ರ ಯಾವುದು ಎಂದರೆ ಅದೇ ನಮ್ಮ ಏಷ್ಯಾ ಖಂಡದಲ್ಲಿರ್ತಕ್ಕಂಥ ನಮ್ಮ ಪಕ್ಕದ ರಾಷ್ಟ್ರ, ಡ್ರ್ಯಾಗನ್ ರಾಷ್ಟ್ರ ಅಂತ ಕರಿತೀವಿ ನಾವು ಅದನ್ನು, ಚೀನಾ. ಇಂಥ ಒಂದು ರಾಷ್ಟ್ರಗಳ ಮೇಲೆ ನಮ್ಮ ಒಂದು ಅವಲಂಬನೆಯನ್ನು ಕಡಿಮೆ ಮಾಡಿಕೊಳ್ಳಲು ಈ ಒಂದು ಸಮೀಕ್ಷೆಗಳನ್ನು ಮಾಡೋದರಿಂದ ನಮಗೆ ಇದು ಸಹಕಾರಿಯಾಗಿದೆ. ಈ ಒಂದು ಎಲಿಬೋರ್ನ್ ಭೂಭೌತ ಸಮೀಕ್ಷೆ, ಎಲಿಬೋರ್ನ್ ಜಿಯೋಫಿಕಲ್ ಸರ್ವೆ ಆಗುವ ಪ್ರಮುಖ ಉಪಯೋಗಗಳು ಏನಂದರೆ, ವೇಗವಾದ ದತ್ತಾಂಶವನ್ನು ಸಂಗ್ರಹ ಮಾಡಲು ನಮಗೆ ಸಹಕಾರಿ. ಅಂದರೆ ಸಾಂಪ್ರದಾಯಿಕವಾಗಿ ಭೂಮಿ ಮೇಲೆ ನಡೆದುಕೊಂಡು ಮಾಡುವ ಸಮೀಕ್ಷೆಗಿಂತ ಇದು 1000 ಪಟ್ಟು ವೇಗವಾಗಿ ಸಾವಿರಾರು ಎಕರೆ ಪ್ರದೇಶವನ್ನು ಮಾಹಿತಿಯನ್ನು ಸಂಗ್ರಹಿಸುತ್ತದೆ. ಎರಡನೇದಾಗಿ ಖನಿಜ ನಿಕ್ಷೇಪಗಳ ನಿಖರ ಗುರುತಿಸುವಿಕೆ. ಭೂಮಿ ಆಳದಲ್ಲಿ ಅಡಗಿರುವ ಚಿನ್ನ, ತಾಮ್ರ ಮತ್ತು ಕಬ್ಬಿಣದಂತಹ ಬೆಲೆ ಬಾಳುವ ಖನಿಜಗಳು ಎಲ್ಲೆಲ್ಲಿವೆ ಎಂಬುದನ್ನು ಅತ್ಯಾಧುನಿಕ ಸೆನ್ಸರ್ಗಳ ಮೂಲಕ ನಿಖರವಾಗಿ ಪತ್ತೆ ಹಚ್ಚಬಹುದು. ಮೂರನೇದಾಗಿ ಅಂತರ್ಜಲ ಮಟ್ಟದ ಮಾಹಿತಿ. ಭೂಗರ್ಭದ ಆಳದಲ್ಲಿ ನೀರಿನ ಸೆಲೆಗಳು ಎಲ್ಲಿವೆ ಮತ್ತು ಅಂತರ್ಜಲ ಪ್ರಮಾಣ ಎಷ್ಟಿದೆ ಎಂಬ ನಕ್ಷೆಯನ್ನು ತಯಾರಿಸಲು ಇದು ಸಹಕಾರಿ ಆಗಿದೆ. ನಾಲ್ಕನೇದು ದುರ್ಗಮ ಪ್ರದೇಶಗಳಲ್ಲಿ ಸಮೀಕ್ಷೆ ಸಾಧ್ಯನಾ? ಇಲ್ವಲ್ಲ. ಹಾಗಾಗಿ ದಟ್ಟವಾದ ಅರಣ್ಯಗಳು, ಉದಾಹರಣೆಗೆ ಮಲೆಬಾದ್ ಅರಣ್ಯ ಪ್ರದೇಶ, ಗುಡ್ಡಗಾಡು ಮತ್ತು ಮನುಷ್ಯರು ಸುಲಭವಾಗಿ ತಲುಪಲಾಗದ ಪ್ರದೇಶಗಳಲ್ಲಿ ಈ ಹೆಲಿಕಾಪ್ಟರ್ ಮೂಲಕ ಸುಲಭವಾಗಿ ಸಮೀಕ್ಷೆಯನ್ನು ನಡೆಸಬಹುದು. ಐದನೇದಾಗಿ ನೈಸರ್ಗಿಕ ಸಂಪನ್ಮೂಲಗಳ ಮ್ಯಾಪಿಂಗ್. ದೇಶದ ಅಥವಾ ರಾಜ್ಯದ ನೈಸರ್ಗಿಕ ಸಂಪತ್ತು ಎಷ್ಟಿದೆ ಎಂದು ತಿಳಿಯುವುದರಿಂದ ಭವಿಷ್ಯದ ಆರ್ಥಿಕ ಯೋಜನೆಗಳನ್ನು ರೂಪಿಸಲು ಸರ್ಕಾರಕ್ಕೆ ಹಾಗೂ ದೇಶಕ್ಕೆ ಇದು ದೊಡ್ಡ ಮಟ್ಟದ ನೆರವನ್ನು ನೀಡುತ್ತದೆ. ಏಳನೇದಾಗಿ ಸುರಕ್ಷಿತ ಮತ್ತು ಹಾನಿರಹಿತ. ಇದು ಕೇವಲ ತರಂಗಗಳನ್ನು ಬಳಸಿ ಮಾಡುವ ಸ್ಕ್ಯಾನಿಂಗ್ ಆಗಿರೋದ್ರಿಂದ ಭೂಮಿಗೆ ಆಗಿರ್ಬೋದು, ಪ್ರಾಣಿ ಪಕ್ಷಿಗಳೇ ಆಗಿರ್ಬೋದು ಅಥವಾ ಪರಿಸರಕ್ಕೆ ಯಾವುದೇ ರೀತಿಯ ಭೌತಿಕ ಹಾನಿ ಉಂಟಾಗುವುದೇ ಇಲ್ಲ. ಹಾಗಾಗಿ ಈ ಒಂದು ವಿಡಿಯೋ ನಿಮಗೆ ನಮ್ಮ ನಾಡಿನ ಭೂಗರ್ಭದ ಸಂಪತ್ತನ್ನು ತಿಳಿಯಲು ಇದು ಒಂದು ಡಿಜಿಟಲ್ ಎಕ್ಸ್ರೇ ಇದ್ದಂತೆ. ಹಾಗಾಗಿ ಇದರಿಂದ ಸಾರ್ವಜನಿಕರು ಯಾವುದೇ ರೀತಿಯ ಆತಂಕ ಮತ್ತು ಭಯಪಡುವ ಅವಶ್ಯಕತೆಯೇ ಇಲ್ಲ. ಹಾಗಾಗಿ ಈ ಒಂದು ಸರ್ವೆ ಸಮೀಕ್ಷೆಗಳು ನಡೆಯೋದ್ರಿಂದ ನಮ್ಮ ಗ್ರಾಮ, ನಮ್ಮ ದೇಶದಲ್ಲಿರ್ತಕ್ಕಂಥ ಸಂಪತ್ತನ್ನು ತಿಳಿಯುವುದು ಸಹಕಾರಿಯಾಗಿದೆ. ಇದರಿಂದ ನಾವು ಅಭಿವೃದ್ಧಿ ಹೊಂದಬಹುದು, ನಾವು ಅಭಿವೃದ್ಧಿ ಹೊಂದಿದರೆ ದೇಶ ಅಭಿವೃದ್ಧಿ ಹೊಂದಿದಂತೆ. ಆಗಿತ್ತು ಸ್ನೇಹಿತರೆ ಇವತ್ತಿನ ವಿಶೇಷವಾಗಿರ್ತಕ್ಕಂಥ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಲೋಕಲಿಗ. ಥ್ಯಾಂಕ್ ಯು.